ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೊಂದು ಆರೋಗ್ಯ ಸಲಹೆ ತೊಗೊಂಡು ಬಂದಿದ್ದೇನೆ. ಅದು ಯಾವುದು ಅಂದರೆ ಕರುಳಿನ ಸಮಸ್ಯೆ ಅಥವಾ ಕರುಳಿನ ಕ್ಯಾನ್ಸರ್. ಈಗ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಕೂಡ ಕರುಳಿನ ಕ್ಯಾನ್ಸರ್ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಫ್ರೆಂಡ್ಸ್. ಅದು ಯಾಕೆ ಕಾಣಿಸ್ಕೊಳ್ತಾ ಇದೆ, ಅದು ಆರೋಗ್ಯದ ಸಮಸ್ಯೆಯಲ್ಲಿ ಏನಾದರೂ ಚೇಂಜಸ್ ಆಯಿತು, ಕ್ಯಾನ್ಸರ್ ಸಿಂಪ್ಟಮ್ಸ್ ಏನಾದರೂ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಇತ್ತು ಅಂತಂದರೆ ಯಾವ ಒಂದು ಆರೋಗ್ಯದಲ್ಲಿ ಬದಲಾವಣೆ ಆಗುತ್ತೆ, ಸುಸ್ತಾಗಿರ್ಬೋದು, ವಾಕರಿಕೆ ಆಗಿರ್ಬೋದು, ವಾಮಿಟಿಂಗ್ ಆಗಿರ್ಬೋದು, ಈ ಥರ ಯಾವುದಾದ್ರೂ ಒಂದು ಆರೋಗ್ಯದ ಸಮಸ್ಯೆ ಇತ್ತು ಅಂತಂದರೆ ನೀವು ಆರೋಗ್ಯ ಡಾಕ್ಟರ್ ಸಲಹೆ ತಗೊಳ್ಳೋದು ಉತ್ತಮ ಫ್ರೆಂಡ್ಸ್. ಅದು ಯಾವುದಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೇ ಇರೋಗೆ ಕೊಂಡ ತನಕ ನೋಡಿ, ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಕಾಡುವ ಕರುಳಿನ ಕ್ಯಾನ್ಸರ್ ಆರಂಭಿಕ ಎಚ್ಚರಿಕೆ ಚಿಹ್ನೆಗಳು ಇಲ್ಲಿವೆ. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಕರುಳಿನ ಕ್ಯಾನ್ಸರ್. ಇತ್ತೀಚೆಗೆ ಕಿರಿಯ ವಯಸ್ಸಿನವರಲ್ಲೂ ಕರುಳಿನ ಕ್ಯಾನ್ಸರ್ ಕಾಡುತ್ತಿದೆ. ಹೀಗಾಗಿ ಪ್ರತಿಯೊಬ್ಬರೂ ರೋಗ ಲಕ್ಷಣ ಚಿಹ್ನೆಗಳು ಕಂಡುಬಂದಲ್ಲಿ ಹತ್ತಿರದ ಆರೋಗ್ಯ ಕೇಂದ್ರ ಅಥವಾ ಡಾಕ್ಟರನ್ನು ಸಂಪರ್ಕಿಸುವುದು ಉತ್ತಮ. ಅದರ ಆರಂಭಿಕ ಮಾಹಿತಿ ಇಲ್ಲಿದೆ, ನೋಡೋಣ ಬನ್ನಿ ಫ್ರೆಂಡ್ಸ್. ಮಲದಲ್ಲಿ ರಕ್ತ ಕಾಣಿಸಿಕೊಳ್ಳುವುದು ಕರುಳಿನ ಕ್ಯಾನ್ಸರ್ ಪ್ರಮುಖ ಚಿಹ್ನೆಯಾಗಿದ್ದು, ಇಂಥ ಸಂದರ್ಭದಲ್ಲಿ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ಪರೀಕ್ಷಿಸುವುದು ಉತ್ತಮ. ಅದಲ್ಲದೆ ಅತಿಯಾದ ನಿರಂತರ ಹೊಟ್ಟೆನೋವು ಕೂಡ ಈ ಸಮಸ್ಯೆಯ ಲಕ್ಷಣಗಳಲ್ಲಿ ಒಂದು. ಇದು ಸೌಮ್ಯ ಅಸ್ವಸ್ಥತೆಯಿಂದ ತೀವ್ರವಾದ ಸೆಳೆತದವರೆಗೂ ಇರಬಹುದು. ದಿಢೀರ್ ತೂಕ ನಷ್ಟ. ಆಹಾರ ವ್ಯಾಯಾಮದಲ್ಲಿ ಯಾವುದೇ ಬದಲಾವಣೆ ಮಾಡದಿದ್ದರೂ ದಿಢೀರ್ ತೂಕ ನಷ್ಟವು ಕರುಳಿನ ಸಮಸ್ಯೆಗೆ ಸಂಬಂಧಿಸಿರಬಹುದು. ಹೀಗಾಗಿ ವಿವರಿಸಲಾದ ತೂಕ ನಷ್ಟದ ಬಗ್ಗೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಅದಲ್ಲದೆ ಸದಾ ದಣಿದ ಭಾವನೆಯು ಕರುಳಿನ ಕ್ಯಾನ್ಸರ್ನ ಒಂದು ಲಕ್ಷಣ ಆಗಿರಬಹುದು. ರಕ್ತಹೀನತೆ, ದುರ್ಬಲತೆ, ಉಸಿರಾಟದ ತೊಂದರೆ, ಬಿಳಿಚಿಕೊಂಡ ಚರ್ಮ ಕಾಣಿಸಿಕೊಳ್ಳಬಹುದು. ಭಾರೀ ಋತುಚಕ್ರ, ಕಳಪೆ ಆಹಾರದಂಥ ಸ್ಪಷ್ಟ ಕಾರಣವಿಲ್ಲದೆ ಈ ಸಮಸ್ಯೆ ಕಾಣಿಸಿಕೊಂಡರೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಕರುಳಿನ ಕಾರ್ಯದಲ್ಲಿ ವ್ಯತ್ಯಾಸ. ಮಲಬದ್ಧತೆ ಸೇರಿ ಕಾರ್ಯದಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆಯನ್ನು ಗಮನಿಸಿದಾಗಲೂ ಎಚ್ಚರದಲ್ಲಿ ಇರುವುದು ಮುಖ್ಯ. ಇದು ತೀವ್ರವಾಗಿದ್ದರೆ ವೈದ್ಯರನ್ನು ಸಂಪರ್ಕಿಸುವುದು ಅತ್ಯವಶ್ಯಕವಾಗಿದೆ ಫ್ರೆಂಡ್ಸ್. ಗ್ಯಾಸ್ ಮತ್ತು ಹೊಟ್ಟೆ ಉಬ್ಬರ. ಮಲಬದ್ಧತೆ ಸೇರಿ ಕರುಳಿನ ಕಾರ್ಯದಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆಯನ್ನು ಗಮನಿಸಿದಾಗಲೂ ಎಚ್ಚರದಲ್ಲಿ ಇರುವುದು ಮುಖ್ಯ. ತೀವ್ರವಾಗಿದ್ದರೆ ವೈದ್ಯಕೀಯ ಸಲಹೆ ಪಡೆಯುವುದು ಉತ್ತಮವಾಗಿದೆ ಫ್ರೆಂಡ್ಸ್. ವಾಕರಿಕೆ ಮತ್ತು ವಾಂತಿ. ಕರುಳಿನ ಕ್ಯಾನ್ಸರ್ ಇರುವವರು ಗ್ಯಾಸ್ ಅಥವಾ ಘನ ಅಥವಾ ದ್ರವ ತ್ಯಾಜ್ಯವನ್ನು ಹಾದು ಹೋಗುವಲ್ಲಿ ಗೆಡ್ಡೆಯಿಂದ ಉಂಟಾಗುವ ತೊಂದರೆಯಿಂದಾಗಿ ವಾಕರಿಕೆ ಮತ್ತು ವಾಂತಿಯನ್ನು ಕೂಡ ಸಹ ಅನುಭವಿಸಬಹುದು. ಈ ಥರ ಸಮಸ್ಯೆ ಇದ್ದರೂ ತಕ್ಷಣ ವೈದ್ಯಕೀಯ ಸಲಹೆ ತಗೊಳ್ಳೋದು ಮುಖ್ಯವಾಗಿದೆ ಫ್ರೆಂಡ್ಸ್. ಅಪಾಯಕಾರಿ ಅಂಶಗಳು. ಸಾಮಾನ್ಯವಾಗಿ 50ಕ್ಕಿಂತ ಮೇಲ್ಪಟ್ಟವರು, ಕೊಲೋನ ಕ್ಯಾನ್ಸರ್ನ ಕುಟುಂಬದ ಇತಿಹಾಸ ಇದ್ದವರು, ಮಧುಮೇಹ, ಬೊಜ್ಜಿನಂತಹ ಆರೋಗ್ಯ ಸಮಸ್ಯೆ, ಅತಿಯಾದ ತಂಬಾಕು ಮತ್ತು ಮದ್ಯ ಸೇವನೆ ಸೇರಿ ಸಾಕಷ್ಟು ಕಾರಣಗಳಿಂದ ಈ ಸಮಸ್ಯೆ ಕಾಡಬಹುದು. ಆದ್ದರಿಂದ ಈ ಸಮಸ್ಯೆ ಇದ್ದಲ್ಲಿ ನೀವು ತುರ್ತು ಸಮಯದಲ್ಲಿ ವೈದ್ಯಕೀಯ ಸಲಹೆ ತಗೊಳ್ಳುವುದು ಉತ್ತಮವಾಗಿದೆ. ನೋಡಿದ್ರಲ್ವ ಫ್ರೆಂಡ್ಸ್, ಕ್ಯಾನ್ಸರ್ನ ಸಮಸ್ಯೆ ಏನಾದರೂ ನಮ್ಮ ದೇಹದಲ್ಲಿ ಇತ್ತು ಅಂತಂದರೆ ನಮ್ಮಲ್ಲಿ ಯಾವೆಲ್ಲ ಒಂದು ಚೇಂಜಸ್ ಆಗಿರುತ್ತೆ ಮತ್ತು ಯಾವೆಲ್ಲ ಒಂದು ಆರೋಗ್ಯದ ಸಮಸ್ಯೆಯನ್ನು ನಾವು ಎದುರಿಸ್ತೀವಂತ ಈ ವಿಡಿಯೋದಲ್ಲಿ ನೀವು ನೋಡ್ಕೊಂಡು ಬಂದ್ರಿ ಅಲ್ವಾ. ಈಗ ಪ್ರತಿಯೊಬ್ಬ ಚಿಕ್ಕ ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿ ಕಾಣಿಸ್ಕೊಳ್ತಿರೋ ಕಾಮನ್ ಸಮಸ್ಯೆ ಆಗಿದೆ ಫ್ರೆಂಡ್ಸ್. ಆದ್ದರಿಂದ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ನಾವು ಹೊರಗಡೆ ಫುಡ್ಡನ್ನು ತಿನ್ನೋದನ್ನು ಅವಾಯ್ಡ್ ಮಾಡೋದಾಗಲಿ, ಕರ್ದಿರೋದು ತಿನ್ನೋದನ್ನು ಬಿಡೋದಾಗಲಿ, ಆದಷ್ಟು ನಾವು ಮನೆಯಲ್ಲಿ ಹೋಮ್ ರೆಮಿಡೀಸನ್ನು ಮಾಡ್ಕೊಂಡ್ಬಿಟ್ಟು ಹೆಲ್ತಿಯಾಗಿರೋ ಫುಡ್ಡನ್ನು ನಾವು ಸೇವಿಸ್ತಾ ಬಂದಿದ್ದೆ ಆದಲ್ಲಿ ನಮಗೆ ಯಾವುದೇ ರೀತಿಯಾದ ಹೆಲ್ತ್ ಸಮಸ್ಯೆ ಕಾಡಲ್ಲ ಫ್ರೆಂಡ್ಸ್. ಓಕೆನಾ? ಈ ಒಂದು ವಿಡಿಯೋದಿಂದ ನಿಮಗೊಂದು ಒಳ್ಳೆಯ ಮಾಹಿತಿ ಸಿಕ್ಕಿದೆ ಅನ್ನೋದಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್